ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಒಂದು ದೊಡ್ಡ ಚರ್ಚೆ ಶುರು ಆಗಿರ್ತಕ್ಕಂಥದ್ದು, ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸೀಸನ್ 3 ಅಲ್ಲಿದ್ದಂತಹ ಮಿತ್ರ ಅವರಿದ್ದಾರೆ. ಇವಾಗಲೇ ಸಾಕಷ್ಟು ಸರಿ ಮಾತಾಡಿದ್ದಾರೆ. ಸರ್, ಈ ಬಾರಿ ಬಿಗ್ ಬಾಸ್ ಎಷ್ಟು ಸ್ಪೆಷಲ್ ಅನ್ನಿಸ್ತಾ ಹೇಗೆ ಅನ್ನಿಸ್ತಾ ಇದೆ? ವೆರಿ ಸ್ಪೆಷಲ್ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಇದು ಮುಂದೆ ನಮ್ಮ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಲ್ಲ ಅಂತೇಳಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ದೊಡ್ಡ ಒಂದು ಸುದ್ದಿ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಜನಮಾನಸದಲ್ಲಿ. ಅಯ್ಯೋ, ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮಾಡಲ್ವೇ, ಮತ್ತು ಇನ್ನು ಯಾರು ಮಾಡ್ಬೋದು ಅನ್ನೋದು ಕುತೂಹಲ ಹುಟ್ಟಾಕಿರುತ್ತೆ. ಅದಾದಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಭಾಳ ಖುಷಿಯಾಗುತ್ತೆ. ಸುದೀಪ್ ಅವರು ಮತ್ತೆ ನಾವು ಅವರ ಕಂಚಿನ ಕಂಠವನ್ನು ವಾರಾಂತ್ಯದಲ್ಲಿ ಕೇಳ್ಬೋದು ಅಂತ ಖುಷಿಯಾಗಿತ್ತು. ಇದ್ದಕ್ಕಿದ್ದಂಗೆ ಬಿಗ್ ಬಾಸ್ ಪುನಃ ಬೀಗ ಕಾನೂನು ತೊಡಕು ಬಂದು ಅಲ್ಲಿ ಬೀಗ ಹಾಕಿ ಬಿಗ್ ಬಾಸ್ ಮುಗೀತೇನೋ ಅನ್ನೋದು ಆಗಲೂ ಕೂಡ ತುಂಬ ಚರ್ಚೆ ಆಗುತ್ತೆ. ಎಲ್ಲ ಚರ್ಚೆಗಳ ಮಧ್ಯೆ ಬಿಗ್ ಬಾಸ್ ಜನಮಾನಸದಲ್ಲಿ ಭಾಳ ಆಕರ್ಷಣೆಯನ್ನು ಪಡ್ಕೊಂಡಿದೆ. ಯಾವ ಸೀಸನ್ಗೂ ಸಿಕ್ಕಿದಂಥ ದೊಡ್ಡ ಒಂದು ಸಕ್ಸಸ್ ನಮ್ಮ ಬಿಗ್ ಬಾಸ್ಗೆ ಸಿಕ್ಕಿದೆ. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನನಗೆ ಖುಷಿ ಅನ್ನಿಸ್ತಾ ಇದೆ. ಸರ್, ಈಗ ಹಂತವಾಗಿ ಅದರ ಚಿತ್ರಣವೇ ಬದಲಾಯಿತು, ವ್ಯಾಪ್ತಿ ಬದಲಾಯಿತು, ಸ್ವರೂಪ ಬದಲಾಯಿತು. ಈ ಬಾರಿ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರು ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಿಮ್ಮ ಕುತೂಹಲದ ಉತ್ತರ ಸರ್, ಯಾರಾಗ್ಬೋದು ಅನ್ನೋದು? ಒಬ್ಬ ಬಿಗ್ ಬಾಸ್ ಅಭಿಮಾನಿಯಾಗಿ, ಅಂದರೆ ಬಿಗ್ ಬಾಸ್ ನೋಡುವವನಾಗಿ, ಎಲ್ಲ ಭಾಷೆಯಲ್ಲೂ ಬಿಗ್ ಬಾಸ್ ನೋಡ್ತೀನಿ. ನಮ್ಮ ಸುದೀಪ್ ಅವರು ಅದು ನಡೆಸ್ಕೊಳ್ಳೋ ರೀತಿ ಭಾಳ ಅದ್ಭುತ. ಎಲ್ಲ ನಿರೂಪಕರಿಗಿಂತ ಅದ್ಭುತವಾದ ನಿರೂಪಣೆ ಮಾಡ್ತಾ ಇರುವಂಥವ್ರು ನಮ್ಮ ಈ ಸಲ ಅವರ ಕಾಸ್ಟ್ಯೂಮ್ಸು ಮತ್ತೊಂದು ಎಲ್ಲ ಭಾಳ ಚೆನ್ನಾಗಿತ್ತು, ಭಾಳ ಡಿಫ್ರೆಂಟ್ ಆಗಿತ್ತು, ಭಾಳ ತೂಕವಾಗಿ. ಇದು 11 ಸೀಸನ್ ಒಂದು ತೂಕ ಆದರೆ 12ನೇ ಸೀಸನ್ನೇ ಒಂದು ತೂಕದಲ್ಲಿ ಇತ್ತು. ನನಗೆ ಗಿಲ್ಲಿಯವರ ಕಾಮಿಡಿ ಸೆನ್ಸು, ಅವರ ಟೈಮಿಂಗ್ ಎಲ್ಲವೂ ಕೂಡ ನನಗೆ ಭಾಳ ಇಷ್ಟ. ಆಮೇಲೆ ಅಶ್ವಿನಿಯವರ ಪರ್ಸನಾಲಿಟಿ, ಅವ್ರು ಮೊದಲಿದ್ದಂಥ ರೀತಿ, ಆಮೇಲೆ ಅವ್ರು ಮೋಲ್ಡ್ ಆದ ರೀತಿ, ರಘು ಅವ್ರ ಪರ್ಸನಾಲಿಟಿ ಇಷ್ಟ. ನನಗೆ ಸರ್ಪ್ರೈಸ್ ಅನಿಸಿದ್ದು, ಯಾವುದೇ ಮೀಡಿಯಾದಲ್ಲಿ, ಯಾವುದೇ ರಿಯಾಲಿಟಿ ಶೋದಲ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಿ, ಯಾವುದೇ ಮನೋರಂಜನಾ ಮಾಧ್ಯಮದಲ್ಲಿ ಕಾಣದೇ ಇರುವಂಥ ಒಬ್ಬಳು ಗಡಿನಾಡ ಕನ್ನಡತಿ, ಅಂದರೆ ಒಬ್ಬ ಮುಂಬೈಯಲ್ಲಿ ಇದ್ಕೊಂಡು ನಮ್ಮ ಕರಾವಳಿ ಬೆಡಗಿ, ಭಾಳ ಸರ್ಪ್ರೈಸಿಂಗ್ ಎಲಿಮೆಂಟು. ಎಲ್ಲ ಕಡೆಯಿಂದ ದೇಶ ವಿದೇಶಗಳಿಂದಲೂ ಕೂಡ ಅವರಿಗೆ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ. ನನ್ನ ಮನೆಯಲ್ಲೂ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಆ ಹುಡುಗಿಗೆ ಆ ಸಣ್ಣ ವಯಸ್ಸಲ್ಲಿರುವಂಥ ಸಾಮಾಜಿಕ ಕಳಕಳಿ, ನಾನು ನನ್ನ ಹುಲಿ ಕುಣಿತದವರನ್ನು ನೋಡಬೇಕು, ಸಮಸ್ಯೆಯಲ್ಲಿರುವಂಥ ಮೀನುಗಾರರನ್ನು ನೋಡಬೇಕು ನಾನು ಅಂತ, ಆ ಸಣ್ಣ ವಯಸ್ಸಲ್ಲಿ ಅಷ್ಟೊಂದು ಮೆಚೂರಿಟಿ, ಮತ್ತು ಅವ್ರನ್ನ ನಡ್ಕೊಳ್ಳುವಂಥ ರೀತಿ, ಎಲ್ಲಿ ಬೇಕು ಅಲ್ಲಿ ಜಗಳ, ಎಲ್ಲಿ ಬೇಕು ಅಲ್ಲಿ ಕಾಂಪ್ರಮೈಸು, ಅಲ್ಲಿ ಒಂದು ತಾಯಿತನ, ಒಂದು ಸಿಸ್ಟರಾಗಿ ಕಾಣುವಂಥದ್ದು, ಅವರ ಪೆದ್ದಾಗಿ ಅಸ್ಪಷ್ಟವಾಗಿ ಮಾತನಾಡುವಂಥ ಮಾತುಗಳು, ಅದೆಲ್ಲವೂ ಕೂಡ ಭಾಳ ಖುಷಿ ಕೊಟ್ಟಿದೆ. ಬಿಗ್ ಬಾಸು ಗಿಲ್ಲಿ ಒಂದು ತೂಕ ಆದರೆ ಇನ್ನೊಂದು ತೂಕ ರಕ್ಷಿತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ದೊಡ್ಡ ಒಂದು ಫೈಟ್ ಇರುತ್ತೆ, ವೋಟಿಂಗ್ ಫೈಟ್ ಇರುತ್ತೆ. ಮಕ್ಕಳಿಗೆ ಮಹಿಳೆಯರಿಗೆ ನಿಜವಾಗಲೂ ಕೂಡ ರಕ್ಷಿತಾ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಕಾಣ್ತಾ ಇದ್ದಾರೆ. ಬಹುಶಃ ನನಗನ್ನಿಸುತ್ತೆ ತುಂಬ ತೀರಾ ಫೈಟ್ ಇವರಿಬ್ಬರಿಗೂ ಇರ್ಬೋದು. ಇವರಲ್ಲೊಬ್ಬರು ರನ್ನರ್ ಅಪ್, ಒಬ್ಬ ವಿನ್ನರ್ ಆಗುವಂಥ ಚಾನ್ಸಸ್ ಇದೆ ಅಂತ ನನಗೆ ಒಬ್ಬ ಬಿಗ್ ಬಾಸ್ ವೀಕ್ಷಕರಾಗಿ ನನಗೆ ಅನ್ನಿಸ್ತಾ ಇದೆ. ಸರ್, ಈಗ ಸೀಸನ್ 1 12 ತನಕ ಬರೋಷ್ಟೊತ್ತಿಗೆ ಸಾಕಷ್ಟು ಅದು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತು. ಫೈನಲ್ ಇವತ್ತು ವಿನ್ನರ್ ಯಾರು ಅನ್ನೋಂಥ ಕುತೂಹಲಕ್ಕೆ ಒಂದು ಉತ್ತರ ಸಿಗುತ್ತೆ. ಏನು ಹೇಳ್ತೀರಿ ಅಂತ? ಅಂದರೆ ಮೊದಲು ಸೀಸನ್ 1, ಸೀಸನ್ 2, ಸೀಸನ್ 3ಯಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳಿಗೆ ಏನು ಮಾಡ್ಬೋದು, ಆ ರೂಲ್ ಬುಕ್ ಏನು, ಅದು ನಮಗೊಂದು ಸೆಟ್ ಎಕ್ಸಾಂಪಲ್ ಯಾವುದೂ ಇರಲಿಲ್ಲ. ಈ 3 ಸೀಸನ್ಗಳು ಕಳೆದ ಮೇಲೆ ಸಾಕಷ್ಟು ನಾನ್ ಸೆಲೆಬ್ರಿಟಿ ಎಲ್ಲದವ್ರನ್ನೂ ಕೂಡ ಇನ್ವಾಲ್ವ್ ಮಾಡೋಕ್ಕೆ ಶುರು ಮಾಡಿದರು. ಯೂಟ್ಯೂಬರ್ಸನ್ನು ಕರ್ಕೊಂಬರೋದು, ಜನಸಾಮಾನ್ಯರು ಕರ್ಕೊಂಬಂದರು. ರೈತನಾಗಿದ್ದಂಥ ಶಶಿ ಗೆದ್ದು ಸೆಲೆಬ್ರಿಟಿ ಆದರು. ಸಿಂಗರ್ ಹನುಮಂತು ಅವರು ಗೆದ್ದು ಸೆಲೆಬ್ರಿಟಿ ಆದರು. ನಮ್ಮ ಯೋಚನೆಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಬಿಗ್ ಬಾಸ್ ಯೋಚನೆ ಮಾಡುತ್ತೆ. ಬಿಗ್ ಬಾಸ್ ಅನ್ನೋದು ಕೇವಲ ಕಾಮಿಡಿಯಿಂದ, ಬರೀ ಗಲಾಟೆಯಿಂದ, ಅಥವಾ ಇನ್ನೊಂದು ಯಾವುದೋ ಕಾಂಟ್ರವರ್ಸಿಗಳಿಂದ, ಲವ್ ಟ್ರ್ಯಾಕಿಂದ ಆಗುವಂಥದ್ದಲ್ಲ. ಇದೊಂದು ವ್ಯಕ್ತಿತ್ವದ ಆಟ, ಮನಸ್ಸಿನ ಆಟ. 100 ದಿನ 110 ದಿನ ಎಲ್ಲವನ್ನು ತೊರೆದು ಒಂದು ಕಡೆ ನಿಂತ್ಕೊಂಡು ತಮ್ಮನ್ನು ಪ್ರೂವ್ ಮಾಡಿಕೊಂಡು ಜನಮಾನಸದಲ್ಲಿ ಉಳ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಯಾರು ಕಂಟೆಸ್ಟೆಂಟ್ಸ್ ಅದನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಗೆಲುವಿಗೆ ಅರ್ಹರು. ಯಾರು ಗೆದ್ದರೂ ಖುಷಿ, ರಕ್ಷಿತಾ ಗೆದ್ದರೆ ತುಂಬ ಖುಷಿಯಾಗುತ್ತೆ. ಸರ್, ಫೈನಲಿ ಅಂದರೆ ಈ ಬಂದ ನಂತರ ಈ ಒಂದು ಅಭಿಮಾನದ ಒಂದು ಅಂದರೆ ಅವ್ರಿಗೆ ಸಿಕ್ಕಂಥ ಮನ್ನಣೆನ ಪಡೆದ ನಂತರ, ಹೊರಗೆ ಬಂದ ನಂತರ ಅದನ್ನು ನಿಭಾಯಿಸೋದಷ್ಟು ಜವಾಬ್ದಾರಿ ಇರುತ್ತೆ ಅಂತ ಅದೊಂಥರ ಭಾಳ ಖುಷಿ ಇರುತ್ತೆ. ಅಂದರೆ ಆಚೆ ಬಂದಾಗ ಒಂದು ಸೆಲೆಬ್ರಿಟಿ ಫೀಲ್ ಎಲ್ಲರಿಗೂ ಉಟ್ಕೊಂಡ್ಬಿಡುತ್ತೆ, ಹೌದು ಗೆದ್ದಿದ್ದೀವಿ ಅಂತ. ಅದನ್ನು ಬಳಸ್ಕೊಂಡು ಬೇರೆ ರೀತಿಯವರು ಬೆಳೆದ್ರೆ, ಅಲ್ಲಿ ಬಿಗ್ ಬಾಸಲ್ಲಿ ಸಿಕ್ಕಿದಂಥ ಅನುಭವಗಳು, ಅಲ್ಲಿ ಬಿಗ್ ಬಾಸಲ್ಲಿ ಸಿಕ್ಕಿದಂಥ ಜನಮನ್ನಣೆಯನ್ನು ಅವರು ಕರೆಕ್ಟಾಗಿ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆ ನಟರಾಗಿ ಅಥವಾ ಸಮಾಜ ಸೇವಕರಾಗಿ, ಪೊಲಿಟಿಷಿಯನ್ಸ್ ಆಗಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಮಾಜ ಕ್ಷೇತ್ರದಲ್ಲಿ ಅವರು ಗುರುತಿಸ್ಕೋಬೋದು. ಅವ್ರ ಗೆಲುವನ್ನು, ಅವರ ಜನಪ್ರಿಯತೆಯನ್ನು ತಲೆಗೆತ್ಸ್ಕೊಳ್ಳದೆ ಅವರು ಆರಾಮಾಗಿದ್ದರೆ
ಅದನ್ನು ನಿಭಾಯಿಸ್ಕೊಟ್ರೆ ಒಳ್ಳೇದಾಗುತ್ತೆ ಅವರಿಗೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಟ ಮಿತ್ರ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಈ ಬಾರಿ ಬಿಗ್ ಬಾಸ್ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ನಾವಿದ್ದಂಥ ಸೀಸನಲ್ಲಿ ಒಂದಿಷ್ಟು ಬೇರೆ ರೀತಿಯ ನಿಯಮಾವಳಿಗಳು ಇತ್ತು ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಜಗ್ಗಿನ್, TV9.